ನೋಡಿ ನೋಡಿ, ಇದು ಚಿಕನ್ ಮತ್ತೆ ಪಂಪ್ಕಿನ್ ಇದು ಪೇಸ್ಟ್. ಇವತ್ತು ನಾವು ಮಾಡ್ತಾ ಇರುವ ವ್ಲಾಗ್ ಈಸ್ ಅಬೌಟ್ ಹೌ ಟು ಟ್ರಾವೆಲ್ ವಿತ್ ಯೋರ್ ಪೆಟ್. ದಿಸ್ ಇಸ್ ಅವರ್ ಕ್ಯೂಟ್ ಡಿಂಪು. ಸೊ ವೆನ್ ಎವರ್ ಯು ಟ್ರಾವೆಲಿಂಗ್ ವಿತ್ ಯೋರ್ ಪೆಟ್, ನಾವು ಈಗ ಕಾರಲ್ಲಿ ಹೋಗುದು. ಸೊ ಅವಳು ನಮ್ಮ ಕಾರಲ್ಲಿ ಕೂಲ್ ಗ್ಲೌ ಬಾಕ್ಸ್ ಅಲ್ಲಿ ಮುಂದೆ ಕೂತ್ಕೊಳ್ತಾಳೆ. ಬಿಕಾಸ್ ಶಿ ಈಸ್ ಜಸ್ಟ್ 5-6 months ಓಲ್ಡ್, ನಾಟ್ ಮೋರ್ ದನ್ ದಟ್. ಸೊ ಅವಳು ಕರೆಕ್ಟ್ ಆಗಿ ಫಿಟ್ ಆಗ್ತಾಳೆ ನಮ್ಮ ಗ್ಲೌ ಬಾಕ್ಸ್ ಅಲ್ಲಿ, ಆಯ್ತಾ. ನೇಲ್ಸ್ ಆರ್ ವೆರಿ ವೆರಿ ಶಾರ್ಪ್, ವೆರಿ ವೆರಿ ಶಾರ್ಪ್ ನೇಲ್ಸ್. ಸೊ ಈ ನೇಲ್ಸ್ ಅನ್ನ ವಿ ಹ್ಯಾವ್ ಟು ಟ್ರಿಮ್ ದಿಸ್. ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ. ಉಗುರು ಕಟ್ ಮಾಡಬಾರ್ದು ಅದು ಇದು ಅಂತ ಹೇಳ್ತಾರೆ, ಬಟ್ ಬೇರೆ ಆಪ್ಷನ್ ನೋಡ್ತಿದ್ದೀರಲ್ಲ ಎಷ್ಟು ಕಚ್ತಾಳೆ ಅಂತೇಳಿ. ಅಲ್ಲಿ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಉಗುರು ಅದು ಕಟ್ ಮಾಡುವ. ಸೊ ದಟ್ ವಿ ಕ್ಯಾನ್ ಸೇವ್ ಅವರ್ ಸೆಲ್ಫ್. ಸೊ ದಿಸ್ ಈಸ್ ಹರ್ ನೇಲ್ ಫೈಲರ್, ಟ್ರಿಮ್ಮರ್ ಆರ್ ವಾಟ್ ಎವರ್. ಸೊ ನಾವು ಈಗ ಒಂದು ಸಾಧನೆ ಮಾಡುವ, ಅವಳ ಉಗುರನ್ನು ಕಟ್ ಮಾಡುವ. ಓಕೆ ಡಿಂಪು, ಆರ್ ಯು ರೆಡಿ? ದ ನೇಲ್ ಟ್ರಿಮ್ಮರ್. ಇದರಲ್ಲಿ ಅಡ್ಜಸ್ಟ್ಮೆಂಟ್ ಬರ್ತದೆ ಇಲ್ಲಿ. ಸೊ ಇಷ್ಟೇ, ಅವಳ ನೇಲ್ಸ್ ಎಷ್ಟು ಉದ್ದ ಉಂಟಲ್ಲ ಅಲ್ಲಿ ಪಿಂಕ್ ಲೈನ್ ಇರ್ತದೆ ಉಗುರ ಹತ್ರ, ಅಲ್ಲಿ ಅದಕ್ಕಿಂತ ಬಾರ್ಡರ್ ಕ್ರಾಪ್ ಆಗಿ ಕಟ್ ಮಾಡಬಾರ್ದು. ಸೊ ದಿಸ್ ದ ಟ್ರಿಮ್ಮರ್. ಬಟ್ ನಾವೀಗ ಟ್ರಿಮ್ಮರಿಗೆ ಕೈ ಹಾಕುವ ಮುಂಚೆ ವಿ ಹ್ಯಾವ್ ಟು ಪ್ಯಾಕ್ ದಿಸ್ ಲಿಟಲ್ ಮಾನ್ಸ್ಟರ್. ಸೊ ಟೇಕ್ ಅ ಕ್ಲಾತ್ ಟವೆಲ್ ಎಂದು ಸಿಗ ತಗೊಳ್ತಾ ಇತ್ತು. ಒಂದು ಕೈ ಮಾತ್ರ ಹೊರಡಿ ಫಸ್ಟಿಗೆ. ಓಕೆ, so our bread is ready. Let's chop the breads. $2,000 years later. ಸೊ ನೀವೆಲ್ಲ ನೋಡಿದ್ರಿ, ನಾವು ಇವಳ ಉಗುರೆಲ್ಲ ಟ್ರಿಮ್ ಮಾಡಿದ್ವಿ. ಸೊ ಶಿ ಇಸ್ ರೆಡಿ ಫಾರ್ ದ ಟ್ರಾವೆಲ್. ಯಾ, ಶಿ ಇಸ್ ಎಕ್ಸೈಟೆಡ್. ನೋಡಿ ನೋಡಿ ನನ್ನ ಉಗುರು ನೋಡಿ. ಓಕೆ, ಅಂಡ್ ದೇರ್ ಆರ್ ಫ್ಯೂ ಇಂಪಾರ್ಟೆಂಟ್ ಥಿಂಗ್ಸ್. ಈಗ ನಾವು 2 ಡೇ ಹೊರಗೆ ಹೋಗ್ತೇವಲ್ಲ ಇವಳಿಗೆ. ಸೊ ಮೇನ್ ಥಿಂಗ್ ಇಸ್ ಲೀಶ್. ಲೀಶ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ಲೀಶ್ ಇಸ್ ಇಂಪಾರ್ಟೆಂಟ್. ಲೀಶ್, ಪೆಕ್ ವೈಪ್ಸ್, ಮತ್ತೆ ಅವಳದ್ದು 2 ಫೇವರೆಟ್ ಟಾಯ್ಸ್. ಬಿಕಾಸ್ ಅವಳು ತುಂಬಾ ಸಣ್ಣ ಇರುವಾಗ ಅಂತಂದಲ್ಲ, ಸೊ ಅವಳಿಗೆ ಸಿಬ್ಲಿಂಗ್ಸ್ ಅದು ಇದು ಯಾರಿಲ್ಲ. ಸೊ ಅವಳ ಸಿಬ್ಲಿಂಗ್ ಇಸ್ ದಿಸ್ ಒನ್ and big brother is this one. So she needs them. ಮತ್ತೆ ಇದು ಈಗ ತೋರಿಸೋದಲ್ಲ, ಇದು ದಿನ ಕೊಡ್ಲಿಕ್ಕಲ್ಲ. ಇದು ಓನ್ಲಿ ಇನ್ ಸಚ್ ಕೇಸ್ ಆಫ್ ಎಮರ್ಜೆನ್ಸಿ ಇರುವಾಗ ಮಾತ್ರ ಹೇಳಿದ್ರೆ ಬೇಡ. ಬಿಕಾಸ್ ಸ್ವಲ್ಪ ಸ್ಟ್ರಾಂಗ್ ಇರ್ತದಲ್ಲ ಇದು ತುಂಬಾ. ಸೊ ಬೇಡ, ಅವರಿಗೆ ಹೋಮ್ ಫುಡ್ ಕೊಡ್ತೇನೆ ಬೆಸ್ಟ್ ಅಲ್ವರಿಗೂ. ಸೊ ಈ ಸ್ಪೆಷಲ್ ಆಗಿ ತುಂಬಾ ಯೂಸ್ ಇರ್ತದೆ. ಲೈಕ್ ಈಗ ನಾವು ಉಗುರು ಕಟ್ ಮಾಡುವಾಗ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಕೊಡಬೇಕು. ನೆಕ್ಸ್ಟ್ ಥಿಂಗ್ ಇಸ್ ಹಾಲು. ಅಂಡ್ ಇದೊಂದು
ಇದು ಚಿಕನ್ ಮತ್ತೆ ಪಂಕಿನ್ ಇದು ಪೇಸ್ಟ್. ಸೊ ಇದು ಅಂತಂದ್ರೆ ನೀವು 1-2 ಡ್ರಾಪ್ ಅಥವಾ 3 ಡ್ರಾಪ್ ಒಂದು ಇಷ್ಟು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ತಿಂತದೆ. ಸೊ ಯು ಕ್ಯಾನ್ ಸಿ ದಿಸ್. ಅದೇ ಎಂತ ಗೊತ್ತಾ ಆಕ್ಚುಲಿ ಇದು ಪರಿಮಳಕ್ಕೆ ಅವರು ಅನ್ನ ತಿಂತಾರೆ. ಸೊ ಎಗ್ ಇದ್ರೆ ಅವಳು ಬೇರೆ ಬೇಕಂತ, ಬಟ್ ಈಗ ನಾವು ಹೊರಗೆ ಹೋಗೋದೆಲ್ಲ ಇಟ್ಕೊಂಡು ಕುಡಿಕಾಗುದಿಲ್ಲ. ಸೊ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಐ ಥಿಂಕ್. ಸೊ ನೀವು ಯಾರಾದ್ರೂ ಯೂಸ್ ಮಾಡ್ತಿದ್ರೆ ನೋಡಿ, ಇದು ಬೇರೆ ಬ್ರ್ಯಾಂಡ್ ಅವ್ರು ಬರ್ತದೆ, ಬಟ್ ಇವಳಿಗೆ ಇದು ತುಂಬಾ ಇಷ್ಟ. ಅಂದ್ರೆ ಗೊತ್ತಿಲ್ಲ ಯಾಕೆ ಅವಳು ತಿಂತಾರೆ. ಜಾಸ್ತಿ ಕೊಡಬಾರ್ದು ಇದು ಸಹ, ಒಂದಿಷ್ಟು ಅನ್ನಕ್ಕೆ 1-4 ಡ್ರಾಪ್ ಅಷ್ಟೇ, 4 ಇದು ಓನ್ಲಿ ಫಾರ್ ಎಮರ್ಜೆನ್ಸಿ. ಬೇಕಾದ್ರೆ ನಿಮ್ಗೆ ಅನ್ನ ಮಾಡಿ ಕೊಡ್ಲಿಕ್ಕೆ ಆಗದೇ ಇದ್ರೆ ಅಥವಾ ಎಗ್ ಅಂತ ಸಿಗದೇ ಇದ್ರೆ ಓನ್ಲಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಯು ಕ್ಯಾನ್ ಯೂಸ್ ದಿಸ್. ಅದು ಸಹ ವೆರಿ ಲಿಟಲ್, ಜಸ್ಟ್ ಅವ್ರ ಹಂಗರ್ ಸ್ವಲ್ಪ ಓಕೆ ಆಗ್ಲಿಕ್ಕೆ ಮಾತ್ರ. ಅಂಡ್ ಶೀ ಇಸ್ 5-6 months ಅಲ್ಲ. ಸೊ ಇದು ಕಿಟನ್ ತಿನ್ನೋದು ವಿಸ್ಕಾಸ್, ಇದು ಕಿಟನ್ ತಿನ್ನೋದು. ಸೊ ಬೇಕಾದ್ರೆ ತಗೊಳ್ಳಿ, ಐ ಡೋಂಟ್ ಪ್ರಿಫರ್ ದಿಸ್ ಬಟ್ ಫಾರ್ ಎಮರ್ಜೆನ್ಸಿ. ಸೊ ದೀಸ್ ಆರ್ ಫ್ಯೂ ಇಂಪಾರ್ಟೆಂಟ್ ಥಿಂಗ್ಸ್. ಮತ್ತೆ ನಾವೀಗ ಫಾರ್ ಅವರ್ ಈಸ್ ವಿಲ್ ಬಿ ಕ್ಯಾರಿಂಗ್ ಹರ್ ಲಿಟಲ್ ಬಾಕ್ಸ್ ಆಲ್ಸೋ. ಲಿಟಲ್ ಬಾಕ್ಸ್ ತಗೊಂಡ್ರೆ ಅವಳಿಗೆ ಕಂಫರ್ಟ್ ಆಗ್ತದೆ. ನಿಮ್ಗೆ ಲಿಟಲ್ ಬಾಕ್ಸ್ ತಗೊಂಡು ಹೋಗ್ಬೇಕಂತಿಲ್ಲ, ಅದ್ರಲ್ಲಿ ಇದಿರ್ತದಲ್ಲ, ಅದರಿಂದ ಲಿಟಲ್ ಬಾಕ್ಸ್ ಒಳಗೆ ಹಾಕ್ತೇವಲ್ಲ ಅದನ್ನ ಎಷ್ಟು ತಗೊಂಡು ಹೋಗಿ ಅವ್ರಿಗೆ ಯೂಸ್ ಮಾಡ್ಕೊಡ್ಬೋದು. ಇಲ್ಲಿ ಕ್ಯಾಟ್ಸ್ ವೆರಿ ನೈಸ್. ಅವರು ಸ್ಪೆಷಲಿ ಇವಳು, ನಾನು ಅವಳು ತುಂಬಾ ಸಂದಿರುವಾಗ ನೋಡಿದ್ದೇನೆ, ಮೂಲೆಯಲ್ಲಿ ಹೋಗಿ ಅಂತ ಗಲೀಜು ಮಾಡೋದಿಲ್ಲ ಅವಳು. ಸೊ ದಟ್ ವಿಷಯ. ಇನ್ನು ನಾಳೆ ನಾವು ಕಾರ್ ಹತ್ತಿದ ಮೇಲೆ ತೋರಿಸ್ತೇವೆ. ಅವಳದೊಂದು ಬ್ಯಾಗ್ ಉಂಟು, ಆ ಬ್ಯಾಗ್ ಅಲ್ಲಿ ಅವಳನ್ನ ಹಾಕಿ ನಾವು ಜಸ್ಟ್ ಬ್ಯಾಗ್ ಓನ್ಲಿ ಫಾರ್ ಅಂತ ಹೇಳುದು ಆಚೆ ಈಚೆ ಕರ್ಕೊಂಡು ಹೋಗ್ಲಿಕ್ಕೆ ಹೋಗಿ ನಾವು ಬ್ಯಾಗ್ ಅಲ್ಲಿ ತುಂಬಾ ಇಡುದಿಲ್ಲ ಅವಳನ್ನ, ಪಾಪ ಸಫಿಕೇಟ್ ಆದ್ರೆ ಕಷ್ಟ ಅಲ್ಲ. ಸೊ ನಾವು ಶೌಟ್ ಔಟ್ ಟು ಟಾಟಾ ನೆಕ್ಸಾನ್. ಟಾಟಾ ನೆಕ್ಸಾನ್ ಇದು ಕೂಲ್ಡ್ ಗ್ಲವ್ ಬಾಕ್ಸ್ ಅಲ್ಲಿ she has a very nice time always. So this is her 6th trip I think car alli. Yes, outside the 6th trip, I'm excited. 6th trip ಅವಳದು car alli. So ಅದಕ್ಕೆ ಮಧ್ಯ ಮಧ್ಯದಲ್ಲಿ ಸಣ್ಣ ಕಡೆ ಲೈಕ್ ಹೋಗುವಾಗ ಅವಳನ್ನು ಕರ್ಕೊಂಡು ಹೋಗ್ತೇವೆ, ಬಟ್ ಲಾಂಗ್ ಜರ್ನಿ ಈಸ್ 6th time. ಅವಳಿಗೂ and every time she enjoys her sleep, her beauty nap in the cooled glove box. ನಾಳೆ ನಿಮ್ಗೆ ತಪ್ಪದೆ ತೋರಿಸ್ತೇವೆ. ಮತ್ತೆ ಆಗುಂಬೆ ಘಾಟಿ ಅಥವಾ ಬಾಳೆಬೇರೆ ಘಾಟಿ ನಾವು ಹೋಗುವಾಗ ಬರುವಾಗ ಎಲ್ಲ ಅವಳ ಕಿವಿಯನ್ನ ನಾವು ಹೀಗೆ ಮುಚ್ತೇವೆ. ಇಲ್ಲಿ ಇಮೇಜ್ ಇದೆ ನೋಡಿ, ಹೀಗೆ ದಿಸ್ ಇಸ್ ದ ರೆಫರೆನ್ಸ್ ಇಮೇಜ್. ಯಾಕಂದ್ರೆ ಬೆಕ್ಕುಗಳಿಗೆ ಕಿವಿಯೊಳಗೆ ತುಂಬಾ ಗಾಳಿ ಹೋದ್ರೆ ಇಷ್ಟ ಆಗುದಿಲ್ಲ. ಸೊ ಜಸ್ಟ್ ಅವರ ಕಂಫರ್ಟಿಗೋಸ್ಕರ, ಅವರ ಹೆಲ್ತಿಗೋಸ್ಕರ ಒಂದ್ ಸ್ವಲ್ಪ ಹೊತ್ತು ಹಾಗೆ ಮೇಲೆ ಫಾಗ್ ಮಿಸ್ಟ್ ಇದ್ದ ಕಡೆಯಲ್ಲಿ ಹೋಗುವಾಗ ಹೀಗೆ ಕಟ್ಟಿಟ್ರೆ ಸೇಫ್. ಕರೆಂಟ್ಲಿ ಅವಳು ನನ್ನ ಕೈ ಕಚ್ತಾ ಇದ್ದಾಳೆ. ಓಕೆ, ನಾಳೆ ಸಿಗುವ. ಸೊ ದಿಸ್ ಇಸ್ ದ ಬ್ಯಾಗ್. ಇದರಲ್ಲಿ ಅವಳನ್ನ ಈಗ ಕರ್ಕೊಂಡು ಹೋಗೋದು. ಫುಲ್ ಟೈಮ್ ಬ್ಯಾಗಲ್ಲಿ ಇಡುವುದಿಲ್ಲ, ಇಟ್ಸ್ ಓನ್ಲಿ ಫಾರ್ ಆಚೆ ಈಚೆ ತೊಗೊಂಡು ಹೋಗ್ಲಿಕ್ಕೆ ಮಾತ್ರ. ಈಗ ಇದು ಗ್ಲವ್ ಬಾಕ್ಸ್. ಸೊ ಇದರಲ್ಲಿ ಒಂದು ಸಾಫ್ಟ್ ಆದದೊಂದು ಟವೆಲ್, ಕ್ಲಾತ್ ಆರ್ ಎನಿಥಿಂಗ್ ನಿಮ್ಗೆ ಎಂತಾದರೂ ಸಿಗ್ತದೆ ಅದು ಇಟ್ಟು, ಅಂದರೆ ಕೆಳಗೆ ಅದು ಗಟ್ಟಿ ಇರ್ತದಲ್ಲ ಅದಕ್ಕೆ. ಮುಂದೆನೇ ಇದು ಬಾಕ್ಸಲ್ಲೇ ಕೂರಿಸ್ಬೇಕಂತ ರೂಲ್ ಇಲ್ಲ, ಹಿಂದೆ ಸಹ ಕೂರಿಸ್ಬೋದು. ಬಟ್ ಹಿಂದೆ ಕೂರಿಸಿದ್ರೆ ಚೂರು ರಿಸ್ಕ್ ಜಾಸ್ತಿ, ಇನ್ ಕೇಸ್ ಸೀಟ್ ಕಚ್ಚಿದ್ರೆ ಅದು ಇದು ಮಾಡಿದರೆ ಅಂತ ಹೇಳಿ ಅದಕ್ಕೆ ನಾವು ಇಲ್ಲಿ ಗ್ಲವ್ ಬಾಕ್ಸಲ್ಲೇ ಕೂರಿಸೋದು. ಸೊ ಶಿ ಈಸ್ ಆಲ್ ಸೆಟ್ ಫಾರ್ ದ ಟ್ರಿಪ್. ಹೊರಟ್ವಿ ಈಗ. ಒಂದು ಕಾರ್ ಹತ್ತಿ ಒಂದು 15 minutesಲ್ಲಿ ಅವಳು ಫುಲ್ ಡ್ರೌಸಿಯಾಗಿ ಮಲಗ್ತಾಳೆ ಅವಳು. ಸೊ this is Dimpuji sleeping and peeping both. AC ಆಫ್ ಮಾಡಿ ವಿಂಡೋ ಇಳಿಸಿದ ತಕ್ಷಣ ಅವಳಿಗೆ ಗೊತ್ತಾಗ್ತದೆ, ರಪ್ಪ ಅಂತ ಹೇಳಿ ಎದ್ದು ಆಚೆ ಈಚೆ ನೋಡ್ತಾ ಇರ್ತಾಳೆ. ಮತ್ತೆ ನಾವು ಒಂದು ಫಾಲ್ಸ್ ಹತ್ತಿರ ಸಹ ನಿಂತ್ವಿ. ಬಾಳೆಬೇರೆ ಘಾಟಿಗೆ ಹೋಗುವಾಗ ಒಂದು ಫಾಲ್ಸ್ ಸಿಗ್ತದೆ, ಬ್ಯೂಟಿಫುಲ್ ಫಾಲ್ಸ್. ಸೊ ಶಿ ಈಸ್ ಎಂಜಾಯಿಂಗ್ ದ ವ್ಯೂ. ಐ ಗೆಸ್ ಎಂಜಾಯ್ ಮಾಡ್ತಿದ್ದಾಳ, ಶಾಕಲ್ಲಿ ನೋಡ್ತಿದ್ದಾಳ ಗೊತ್ತಿಲ್ಲ, ಬಟ್ ನೋಡ್ತಾ ಇದ್ದಾಳೆ. ಈ ಘಾಟಿಗೆ ಹುಲಿಕಲ್ ಘಾಟ್ಸ್ ಅಂತ ಸಹ ಹೇಳ್ತಾರೆ. ಸೊ ಇಲ್ಲಿ ಮೇಲೆ ದೇವಸ್ಥಾನ ಉಂಟು, ಚಂಡಿಕಾ ಪರಮೇಶ್ವರಿ ದೇವಸ್ಥಾನ. ಇಲ್ಲಿ ನಾವು ಹೋಗುವಾಗ ಒಂದು ಸ್ಟಾಪ್ ಕೊಡ್ತೇವೆ. ಇಲ್ಲಿ ನೋಡಿ, ಇನ್ನೊಬ್ಬರ ಪರ್ಷಿಯನ್ ಕ್ಯಾಟ್ ಸಹ ಇಲ್ಲಿ ಇಟ್ಟಿದ್ದಾರೆ. ಸೊ ನಾವು ದೇವಸ್ಥಾನಕ್ಕೆ ಸಹ ಅವಳನ್ನು ಕರ್ಕೊಂಡು ಹೋಗ್ತೇವೆ. ಇಷ್ಟು ತನಕ ಯಾವ ದೇವಸ್ಥಾನಕ್ಕೆ ನಾವು ಅವಳನ್ನು ಕರ್ಕೊಂಡು ಹೋಗುವಾಗ ಸಹ ನೋಬಡಿ ಹ್ಯಾಸ್ ಟೋಲ್ಡ್ ಎನಿಥಿಂಗ್ ಎವರ್. ನಾವು ಇನ್ ಕೇಸ್ ಬ್ಯಾಗ್ ಸ್ವಲ್ಪ ಹೊರಗಿಟ್ರೆ ಸಹ ಒಳಗೆ ಕರ್ಕೊಂಡು ಬನ್ನಿ ಅಂತಾನೆ ಹೇಳ್ತಾರೆ. ಸೊ ಕಟ್ಟು ನಾವೀಗ ಸಕ್ರೆಬೇಲ್ ಹೋಗ್ತಾ ಇದ್ದೇವೆ. ನಿನ್ನೆ ನೈಟ್ ಎಲ್ಲ ಆರಾಮ್ಸೆ ರೀಚ್ ಆಗಿ ಮತ್ತೆ ಇವತ್ತು ಬೆಳಿಗ್ಗೆ ಸಕ್ರೆಬೇಲ್ ಹೋಗಿ ಸಕ್ರೆಬೇಲ್ ಎಲಿಫೆಂಟ್ ಕ್ಯಾಂಪ್ ಹೋಗುವ ಅಂತ ಹೇಳಿ ಪ್ಲಾನ್ ಮಾಡಿದ್ದು. ಸೊ ವಿ ಗಾಟ್ ಅವರ್ ಬ್ಯೂಟಿಫುಲ್ ಲಿಟಲ್ ಪ್ರಿನ್ಸೆಸ್
as well. Sleeping Beauty. ನೀವೆಲ್ಲ ವಿಡಿಯೋದು ಬಿಗಿನಿಂಗಲ್ಲಿ ಬ್ಲೂ ಕಲರ್ ಎಲಿಫೆಂಟ್ ನೋಡಿದ್ರಲ್ಲ, ಸೊ ದ್ಯಾಟ್ ಈಸ್ ಡಾಲ್ ಎಲಿಫೆಂಟ್. ಇದು ಡಿಂಪು ಅವಳ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಎಲಿಫೆಂಟ್ ನೋಡಲಿಕ್ಕೆ ಬಂದಿದ್ದಾಳೆ. ಈಗ ಅವಳು ಶಾಕ್ ಆಗಿ ರಿಯಾಕ್ಷನ್ ಕೊಡ್ತಾ ಇದ್ಲು ಎಲಿಫೆಂಟ್ಸನ್ನು ನೋಡಿ. ಮತ್ತು ಅಲ್ಲಿ ಜನರೆಲ್ಲ ಎಲಿಫೆಂಟನ್ನು ನೋಡೋ ಬದಲಿಗೆ ಇವಳನ್ನೇ ನೋಡ್ತಾ ಇದ್ರು. ಲೈಕ್ ಅದು ಬೆಕ್ಕಿಗೆ ಸಹ ಒಂದು ಬ್ಯಾಗಲ್ಲಿ ಕರ್ಕೊಂಡು ಬರ್ತಾರ, ಓ ನಮ್ಮ ಬೆಕ್ಕಿಗೂ ನಾವು ಕರ್ಕೊಂಡು ಬರಬೇಕಿತ್ತು ಅಂತೇಳಿ ಜನರಿಗೆ ಥಾಟ್ಸ್ ಬಂತು ಆಫ್ಟರ್ ಲುಕಿಂಗ್ ಆಟ್ ಅವರ್ ಬ್ಯೂಟಿಫುಲ್ ಪ್ರಿನ್ಸೆಸ್. ಸೊ ದಿಸ್ ಈಸ್ ಅವರ್ ಥಾಟ್ ಆ್ಯಕ್ಚುಲಿ. ಅಂದರೆ ನಾವೀಗ ಎಲ್ಲಿ ಕರ್ಕೊಂಡು ಹೋಗುವಾಗ ಸಹ ಅವಳನ್ನು ಕರ್ಕೊಂಡು ಹೋಗ್ತೇವೆ, ಎನಿವೇರ್ ಇಟ್ ಈಸ್. ಮತ್ತು ನಾವು ತಿರುಗ್ಲಿಕ್ಕೆ ಹೋಗುವಾಗ ಪೆಟ್ ಫ್ರೆಂಡ್ಲಿ ರಿಸಾರ್ಟಾ, ಪೆಟ್ ಫ್ರೆಂಡ್ಲಿ ಹೋಟೆಲ್ಸಾ, ಅಥವಾ ಸಾಗರ ಹೋಗುವಾಗ ಮನೆ ಉಂಟು, ಮಂಗಳೂರು ಹೋಗುವಾಗ ನಮ್ಮ ಮನೆ ಉಂಟು. ಸೊ ಅದೆಲ್ಲ ಪ್ರಾಬ್ಲಮ್ ಇಲ್ಲ. ನಾವು ನಮ್ಮ ಪೇಷನ್ಸ್ ಲೆವೆಲನ್ನು ಚಂದ ಮಾಡಿ ಇಟ್ಕೊಳ್ಬೇಕು ಒಂದು ಪೆಟ್ ಇರುವಾಗ. ಬಿಕಾಸ್ ಹ್ಯೂಮನ್ ಬೇಬೀಸ್ ಆಗಲಿ ಪೆಟ್ಸ್ ಆಗಲಿ ನೋಡ್ಕೊಳ್ಳಿಕ್ಕೆ ಮನುಷ್ಯರಿಗೆ ಪೇಷನ್ಸ್ ಲೆವೆಲ್ ಸೇಮ್ ಇರಬೇಕು. ಸೊ ದಿಸ್ ಇಸ್ ಅವರ್ ಥಾಟ್ ಪ್ರಾಸೆಸ್. ನಿಮ್ಮ ಥಾಟ್ಸ್ ಎಂತ ಉಂಟು, ನಿಮ್ಮ ಹತ್ರ ಯಾರಾದರೂ ಪೆಟ್ಸ್ ಇದ್ದರೆ ಅವರ ಹೆಸರುಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ lots and lots of love from Dimpu to all of you. So this was our beautiful traveling with our Dimpu vlog. So innu next tumba vlogs alli ನಾವು ಡಿಂಪುನ್ ತೋರಿಸ್ತೇವೆ. ಕರೆಂಟ್ಲಿ ಈ ವ್ಲಾಗ್ ನಾವು ಅಪ್ಲೋಡ್ ಮಾಡುವಾಗ ಶಿ ಈಸ್ ಆಲ್ರೆಡಿ 8 months old. ನಂದು ಆ್ಯಸ್ ಯು ಆಲ್ ನೋ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನಲ್ಲ, ಡೇಟಾ ಎಲ್ಲ ಹೋಗಿತ್ತು ಫೋನಿದು ಅಂತ. ಸೊ ಎಲ್ಲ ಡೇಟಾ ರಿಕವರ್ ಆಗಿ ಸಿಕ್ಕಿ ನಾನು ಎಡಿಟ್ ಮಾಡುವಾಗ ತುಂಬ ಲೇಟ್ ಆಗ್ತಾ ಉಂಟು. ಐ ನೋ ಟೈಮ್ ಲೈನ್ ಎಲ್ಲ ಸರಿ ಇಲ್ಲ, ವೀಡಿಯೋಸ್ ಲೇಟ್ ಅಪ್ಲೋಡ್ ಆಗ್ತಾ ಉಂಟು. ಬಟ್ ಅಟ್ಲೀಸ್ಟ್ ವಿ ಆರ್ ಕನ್ಸಿಸ್ಟೆಂಟ್ ಆ್ಯಂಡ್ ಅಪ್ಲೋಡಿಂಗ್. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ನೈಸ್ ವ್ಲಾಗ್ಸ್ ಫ್ರಮ್ ಅಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ our next video.